ನಿಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳು, ದೂರುಗಳು ಇವೆಯಾ? ಹಾಗಾದರೆ ಈ ಕಥೆ ಕೇಳಿ. ಒಬ್ಬ ವ್ಯಕ್ತಿಗೆ ಪ್ರತಿಯೊಂದು ವಿಷಯದಲ್ಲೂ ಸಮಸ್ಯೆ ಮತ್ತು ದೂರು ಮಾಡುವಂತಹ ಅಭ್ಯಾಸ ಇತ್ತು. ವೆದರ್ ಚೇಂಜ್ ಆದರೂ ಸಮಸ್ಯೆ, ಕೆಲಸ ಜಾಸ್ತಿ ಆದರೂ ಸಮಸ್ಯೆ, ಜನ ಅರ್ಥ ಮಾಡ್ಕೊಳ್ಳಲ್ಲ, ಅದು ಒಂದು ದೊಡ್ಡ ಸಮಸ್ಯೆ. ಒಂದು ಸಮಯದಲ್ಲಿ ತನ್ನ ಜೀವನದಲ್ಲಿ ಏನೂ ಸರಿನೇ ಇಲ್ಲ ಅನ್ನುವಂತಹ ಸಮಸ್ಯೆನೇ ಇವನಿಗೆ ಶುರುವಾಗತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸು ಸ್ವಲ್ಪ ಹಗುರ ಆಗತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವರ ದರ್ಶನ ಮಾಡಿ ಹೊರಗಡೆ ಬಂದು ಕೂತ್ಕೊಂಡಾಗ ಒಬ್ಬ ಸಾಧು ಶಾಂತವಾಗಿ ಇವನನ್ನೇ ನೋಡ್ತಾ ಇರ್ತಾನೆ. ಇವನು ಆ ಸಾಧುಗೆ ಹೇಳ್ತಾನೆ, ನನ್ನ ಜೀವನದಲ್ಲಿ ಬರೀ ಕಷ್ಟನೇ ಆಗೋಯ್ತು, ಬರೀ ದುಃಖನೇ ತುಂಬಿದೆ ಅಂತ ಹೇಳ್ತಾನೆ. ಅದಕ್ಕೆ ಸಾಧು ಕೇಳ್ತಾನೆ, ಬೆಳಿಗ್ಗೆ ಸರಿಯಾದ ಟೈಮ್ಗೆ ಎಚ್ಚರ ಆಯಿತಾ ಅಂತ. ಇವನು ಹೌದು ಅಂತ ಹೇಳ್ತಾನೆ. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಸರಿಯಾದ ಟೈಮ್ಗೆ ಊಟ ಎಲ್ಲ ಸಿಕ್ಕಿದ್ಯಾ? ಹೌದು ಅಂತ ಹೇಳ್ತಾನೆ. ನೋಡಲಿಕ್ಕೆ ಕಣ್ಣು, ಓಡಾಡಲಿಕ್ಕೆ ಕಾಲು ಎಲ್ಲ ಸರಿಯಾಗಿದೆಯಾ ಅಂತ ಕೇಳ್ತಾನೆ. ಆಗ ಈ ಮನುಷ್ಯ ಸುಮ್ಮನೆ ಏನನ್ನೂ ಹೇಳ್ದೇನೆ ಮೌನವಾಗಿ ಇದ್ಬಿಡ್ತಾನೆ. ಇಷ್ಟೆಲ್ಲ ಇದ್ದು ಮನುಷ್ಯನಿಗೆ ತನ್ನ ಹತ್ರ ಇಲ್ಲದೇ ಇರೋದೇ ಕಾಣಿಸ್ತಾ ಇದ್ರೆ ಆ ಮನುಷ್ಯ ಜೀವನದಲ್ಲಿ ಬರೀ ದುಃಖದಿಂದಾನೇ ಇರ್ತಾನೆ. ಯಾವಾಗ ತನ್ನ ಹತ್ರ ಏನು ಇದೆಯೋ ಅದರ ಧನ್ಯವಾದವನ್ನು ಮಾಡುವಂತಹ ಅಭ್ಯಾಸ ಮಾಡ್ಕೊಳ್ತಾನೋ ಆವಾಗ ಆ ವ್ಯಕ್ತಿ ಸುಖವನ್ನು ನೋಡ್ತಾನೆ ಅಂತ. ಸಾಧು ಹೇಳಿರುವಂತಹ ಮಾತು ಆ ವ್ಯಕ್ತಿಗೆ ಅರ್ಥವಾಗತ್ತೆ. ಆವಾಗಲಿಂದ ಆ ವ್ಯಕ್ತಿ ಪ್ರತಿ ರಾತ್ರಿ ಮಲಗೋ ಮೊದಲು ತನ್ನ ಹತ್ರ ಇರುವಂತಹ ಸುಖದ ಬಗ್ಗೆ ಭಗವಂತನಲ್ಲಿ ಧನ್ಯವಾದವನ್ನು ಹೇಳಿ ಮಲಗುವಂತಹ ಅಭ್ಯಾಸವನ್ನು ಮಾಡ್ಕೊಳ್ತಾನೆ. ಸಮಯ ಕಳೀತಾ ಕಳೀತಾ ಅವನ ಮನಸ್ಸಿನ ಭಾರ ಕಮ್ಮಿ ಆಗತ್ತೆ, ಸಂಬಂಧಗಳು ಸುಧಾರಣೆಯಾಗತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಸುಖ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಸ್ನೇಹಿತರೆ, ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದಿಷ್ಟೇ, ಜೀವನದಲ್ಲಿ ಯಾವತ್ತೂ ಎಂತಹ ಪರಿಸ್ಥಿತಿ ಬೇಕಾದರೂ ಬರಲಿ, ದೂರು ಕಡಿಮೆ ಮತ್ತು ಧನ್ಯವಾದವನ್ನು ಜಾಸ್ತಿ ಮಾಡ್ತಾ ಹೋದಾಗ ಮಾತ್ರ ಜೀವನದಲ್ಲಿ ಸುಖವನ್ನು ಕಾಣಬಹುದು ಅಂತ. ಹರೇ ಕೃಷ್ಣ.